ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 205ನೇ ಪದ್ಯ. ಕಲ್ಲಾಗಿ ನಿಲ್ಲುವನು ಬಳ್ಳಿಯೊಲು ಬಳಕುವನು, ಮುಳ್ಳಾಗಿ ಚುಚ್ಚುವನು ಫುಲ್ಲ ಸುಮವಹನು, ಕಲ್ಲೋಲವಾರಿದಿವಲು ಉರವಣಿಸಿ ಮೊರೆಯುವನು, ಕ್ಷುಲ್ಲ ಮಾನಸನಿವನು ಮಂಕುತಿಮ್ಮ. ಎಷ್ಟು ಸುಂದರವಾಗಿ ಇಲ್ಲಿ ಡಿ ವಿ ಜಿಯವರು ಮನುಷ್ಯನ ಒಂದು ಸ್ವಭಾವ ಯಾವ ತರಹ ಬದಲಾಗ್ತಾನೇ ಇರುತ್ತೆ, ಒಂದೇ ಥರ ಇರೋದಿಲ್ಲ ಅನ್ನೋದಕ್ಕೆ ಒಂದು ಕಂಪ್ಯಾರಿಸನ್ ಮಾಡಿದ್ದಾರೆ. ಒಂದು ಕಲ್ಲಿಗೆ, ಒಂದು ಬಳ್ಳಿಗೆ, ಒಂದು ಮುಳ್ಳಿಗೆ, ಒಂದು ಸುಮಕ್ಕೆ ಅದು ಕಂಪೇರ್ ಮಾಡಿ ಹೇಳ್ತಾರೆ. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕಲ್ಲಾಗಿ ನಿಲ್ಲುವನು, ಕಲ್ಲು ಹೇಗೆ ಒಂದು ಫರ್ಮ್ ಆಗಿ ಸ್ಟ್ರಾಂಗ್ ಆಗಿ ಇರುತ್ತೋ ಆ ಥರ ಮನುಷ್ಯನ ಸ್ವಭಾವವು ಕೆಲವು ಸಲ ಅಷ್ಟು ಫರ್ಮ್ ಆಗಿರುತ್ತಂತೆ. ಬಳ್ಳಿಯೋಳು ಬಳಕುವನು, ಬಳ್ಳಿಯೋಳು ಬಳಕೋದು ಅಂದರೆ ಫ್ಲೆಕ್ಸಿಬಿಲಿಟಿ. ಆ ಬಳ್ಳಿ ಹೇಗೆ ಗಾಳಿ ಬಂದ ಕಡೆ ವಾಲ್ತಾ ಇರುತ್ತೆ ಅಲ್ವಾ, ಆ ಕಡೆನೂ ಸರಿ ಈ ಕಡೆನೂ ಸರಿ ಅಂತ ಅಷ್ಟು ಫ್ಲೆಕ್ಸಿಬಲ್ ಆಗಿರ್ತಂತೆ ಅವನ ಮನಸ್ಸು. ಕೆಲವು ಸಲ ಮತ್ತೆ ಹೇಳ್ತಾರೆ ಮುಳ್ಳಾಗಿ ಚುಚ್ಚುವನು, ಕೆಲವು ಸಲ ಮುಳ್ಳಿನ ತರಹ ಚುಚ್ಚಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತಾ ಇರ್ತಾನಂತೆ. ಮತ್ತೆ ಹೇಳ್ತಾರೆ ಫುಲ್ಲ ಸುಮವಹನು, ಕೆಲವು ಸಲ ಅವನ ಸ್ವಭಾವ ಹೇಗಿರುತ್ತೆ ಅಂದರೆ ಒಂದು ಕುಸುಮದ ಥರ ಎಲ್ಲರಿಗೂ ಆನಂದ ಕೊಟ್ಕೊಂಡು ಎಲ್ಲರನ್ನೂ ಖುಷಿಯಾಗಿ ಇಟ್ಟಿರೋ ಸ್ವಭಾವದವನಾಗಿರ್ತಾನಂತೆ. ಕಲ್ಲೋಲವಾರಿದಿವಲು ಉರವಣಿಸಿ ಮೊರೆಯುವನು, ಕಲ್ಲೋಲವಾರಿದಿ ಅಂದರೆ ಒಂದು ಸಮುದ್ರದ ಅಲೆಗಳು, ಅದರ ಥರ ಅವನು ಮೇಲೆ ಏಳೋದು ಕೆಳಗೆ ಬೀಳೋದು, ಅಲೆಗಳನ್ನು ನೋಡಿದ್ದೀವಲ್ವ, ಹೇಗೆ ಮೇಲೆ ಏಳ್ತಾ ಇರತ್ತೆ ಕೆಳಗೆ ಬೀಳ್ತಾ ಇರತ್ತೆ, ಆ ಥರ ಒಂದು ಸ್ವಭಾವದವನಾಗಿರ್ತಾನಂತೆ. ಮತ್ತೆ ಹೇಳ್ತಾರೆ ಶುಲ್ಲ ಮಾನಸನಿವನು, ಒಂದು ಸಂಕುಚಿತ ಸ್ವಭಾವವುಳ್ಳ ಮನುಷ್ಯ ಈ ಥರ ಇರ್ತಾನೆ. ಅದಕ್ಕೆ ಅವನಿಗೋಸ್ಕರ ನೀನು ಏನೋ ದುಃಖಿಸಬೇಡ. ಮನುಷ್ಯನ ಸ್ವಭಾವ ಯಾಕಪ್ಪ ಹೀಗೆ, ಇವ್ರು ಯಾಕೆ ಹಿಂಗಾಡ್ತಾರೆ, ಅವ್ರು ಯಾಕೆ ಹಿಂಗಾಡ್ತಾರೆ ಅಂತ ಕೆಲವು ಸಲ ನಾವು ಅಂದ್ಕೊಳ್ತಾ ಇರ್ತೀವಿ ಅಲ್ವಾ, ಜಡ್ಜ್ ಮಾಡ್ತಾ ಇರ್ತೀವಿ. ಆದರೆ ಅದು ಅವರು ಯಾಕೆ ಆ ಥರ ಮಾಡ್ತಾ ಇರ್ತಾರೆ ಅಂತ ಖಂಡಿತ ಯಾರಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಇನ್ನೊಬ್ಬರ ಮನಸ್ಸನ್ನು ಅರಿಯಲು ಯಾರಿಗೂ ಸಾಧ್ಯವಿಲ್ಲ. ಏನು ಬೇಕಾದರೂ ಮನುಷ್ಯ ಬೇಕಾದರೆ ಕಂಡು ಹಿಡಿಬೋದಂತೆ, ಆದರೆ ಇನ್ನೊಬ್ಬರ ಮನಸ್ಸಿನಲ್ಲಿ ಏನಾಗ್ತಾ ಇರತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಬಹಳ ಕಷ್ಟ. ಎಷ್ಟೋ ಸಲ ಅದು ನಾವು ಅಪಾರ್ಥ ಮಾಡ್ಕೊಂಡಿರ್ತೀವೋ ಹೊರತು ಒಬ್ಬ ಮನುಷ್ಯನ ಸರಿಯಾಗಿ ಅರಿತುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮನಸ್ಸನ್ನು ನಾವು ಅರಿತುಕೊಂಡು ನಾವು ಅದನ್ನು ಒಂದು ಉನ್ನತ ಸ್ಥಿತಿಗೆ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಡಬೇಕೋ ಹೊರತು ಇನ್ನೊಬ್ಬ ಮನುಷ್ಯನ ನಾನು ಬದಲಾಯಿಸ್ತೀನಿ ಅಥವಾ ಅವ್ರು ಯಾಕೆ ಹಿಂಗಾಡ್ತಾರೆ, ಅವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಯೋಚನೆ ಮಾಡಿಕೊಂಡು ದುಃಖ ಪಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥವಿಲ್ಲ ಅನ್ನೋದಕ್ಕೆ ಈ ಪದ್ಯ ಎಷ್ಟು ಸುಂದರವಾಗಿದೆ. ಅವ್ರು ಹೇಳ್ತಾರೆ, ಒಂದು ಕಡೆ ಕೆಲವು ಸಲ ಕಲ್ಲಿನ ಥರ ಅವನು ಫರ್ಮ್ ಆಗಿರ್ತಾನೆ, ಕೆಲವು ಸಲ ಮನುಷ್ಯ ಫ್ಲೆಕ್ಸಿಬಲ್ ಆಗಿ ಬಳ್ಳಿ ಥರ ಆ ಕಡೆನೂ ಸರಿ ಈ ಕಡೆನೂ ಸರಿ ಅಂತ ವಾಲ್ತಾ ಇರ್ತಾನೆ, ಕೆಲವು ಸಲ ಮುಳ್ಳಾಗಿ ಚುಚ್ತಾ ಇರ್ತಾನೆ, ಕೆಲವು ಸಲ ಹೂವಿನ ಥರ ಎಲ್ಲ ಕಡೆ ಆನಂದವನ್ನು ಹರಡುತ್ತಾ ಇರ್ತಾನೆ, ಕೆಲವು ಸಲ ಅವನು ಸಮುದ್ರದ ಅಲೆಯಂತೆ ಅವನ ವಿಚಾರಗಳು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಆದ್ದರಿಂದ ಅದಕ್ಕೆಲ್ಲ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಿಜ ಅಲ್ವಾ ಅವರ ಮಾತು? ನಮ್ಮ ಮನಸ್ಸು ಹಾಗೆ ಅಲ್ವಾ, ಎಲ್ಲೋ ಒಂದೊಂದ್ಸಲಿ ತುಂಬ ಸಂತೋಷವಾಗಿರ್ತೀವಿ, ಕೆಲವು ಸಲ ದುಃಖವಾಗಿರ್ತೀವಿ, ಕೆಲವು ಸಲ ನಮಗೆ ಒಳ್ಳೆಯ ಆಲೋಚನೆಗಳು ಬರುತ್ತೆ, ಕೆಲವು ಸಲ ಅಯ್ಯೋ ಏನು ಬೇಡಪ್ಪ ಅನ್ನೋ ವಿಚಾರ ಬರುತ್ತೆ. ಹಾಗೇ ಅದು ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ನಾವು ಹೇಳಿದ ಹಾಗೆ ನಮ್ಮ ಮನಸ್ಸನ್ನು ನಾವು ನಿಗ್ರಹ ಮಾಡಿಕೊಂಡು ಲಂಗು ಲಗಾಮ್ ಹಾಕ್ಬಿಟ್ಟು ಅದನ್ನು ನಮಗೆ ಬೇಕಾದ ಕಡೆ ನಾವು ಕರ್ಕೊಂಡು ಹೋದಾಗ ಮಾತ್ರ ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ ಒಂದು ಬೆಲೆ ಅಥವಾ ಸಾರ್ಥಕತೆ ಇರುತ್ತೋ ಹೊರತು ಆ ಮನಸ್ಸು ಹೇಳಿದ ಕಡೆ ಎಲ್ಲ ನಾವು ಹೋಗೋ ಹಾಗೆ ಬಿಟ್ಬಿಟ್ರೆ ಅದು ಎಲ್ಲೋ ಮೇಯ್ತಿರುತ್ತೆ, ಏನೋ ಮಾಡ್ತಿರುತ್ತೆ, ಅದಕ್ಕೆ ಒಂದು ಗುರಿ ಇಲ್ಲ, ಅದಕ್ಕೆ ಒಂದು ಯಾವ ಕಡೆ ಹೋಗಬೇಕು ಅಂತ ಒಂದು
ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಇರೋದಿಲ್ಲ. ಅದಕ್ಕೆ ನಾವು ಕೊಡಬೇಕು. ಆಗ ಕೊಟ್ಟಾಗ ಮಾತ್ರ ಮನಸ್ಸನ್ನು ನಮ್ಮ ದಾರಿಯಲ್ಲಿ, ಒಂದು ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಆ ದೇವರನ್ನು ನಾವು ಪ್ರಾರ್ಥಿಸಿಕೊಂಡು, ನಮಗೆ ಆ ಒಂದು ದಾರಿ ತೋರಿಸು, ನನ್ನ ಮನಸ್ಸನ್ನು, ನನ್ನ ಇಂದ್ರಿಯಗಳನ್ನು ನಾನು ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡು, ನನ್ನ ಒಂದು ಉನ್ನತ ಏಮ್ ಇಟ್ಕೊಂಡು ಅದ್ರ ಕಡೆ ನನ್ನನ್ನು ಕರ್ಕೊಂಡು ಹೋಗು ದೇವರೇ ಅಂತ ಕೇಳ್ಕೊಳ್ಳೋದು ನಮ್ಮಲ್ಲಿ ಉಂಟು ಹೊರತು, ಇನ್ನೊಬ್ಬರ ಮನುಷ್ಯನ್ನ ನಾನು ಕಂಟ್ರೋಲ್ ಮಾಡ್ತೀನಿ, ಅಥವಾ ಅವ್ನು ಯಾಕೆ ಹಂಗಾಡ್ತಾರೆ, ಇವಳು ಯಾಕೆ ಹಿಂಗಾಡ್ತಾಳೆ, ಇವ್ರು ಯಾಕೆ ಹಿಂಗೆ, ಅವ್ರು ಯಾಕೆ ಹಿಂಗೆ ಅಂತ ನಾವು ಅನ್ಕೋತಾ ಇದ್ದರೆ ಅದರಿಂದ ಏನೂ ಪ್ರಯೋಜನವಿಲ್ಲ ಅಂತ ಈ 4 ಲೈನ್ಗಳಲ್ಲಿ ನಮಗೆ ಡಿ ವಿ ಜಿ ಅವರು ಬದುಕಿನ ಅಥವಾ ನಮ್ಮ ಮನಸ್ಸಿನ ಒಂದು ಸ್ವಭಾವವನ್ನು ತಿಳಿ ಹೇಳ್ತಾ ಇದ್ದಾರೆ. ನಮಸ್ಕಾರ, ಧನ್ಯವಾದಗಳು.